ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಬೆಳಗಾವಿ ಪದವಿ ಪೂರ್ವ ನೌಕರರ ಮಹಾಮಂಡಳ ಈ ಮೂರು ಸಂಘಗಳ ಒಂದು ಜಂಟಿಯಾಗಿ ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಸಲುವಾಗಿ ಒಂದು ಸಾಂಕೇತಿಕ ಹೋರಾಟವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇದು ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಮರ್ಜ್ ಮಾಡುವಂತಹ ಒಂದು ದಿಸೆಯೊಳಗೆ ಅನೇಕ ಒಂದು ಆದೇಶಗಳನ್ನು ಮಾಡ್ತಾ ಇದೆ. ಈಗಾಗಲೇ ನಮ್ಮ ದ್ವಿತೀಯ PUC ಹಾಗೂ SLC ಬೋರ್ಡನ್ನು ಮರ್ಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಒಂದು ಪದವಿ ಪೂರ್ವ ಕಾಲೇಜುಗಳ ಒಂದು ಉಸ್ತುವಾರಿಯನ್ನು ನಮ್ಮ ಡಯಟ್ಗಳ ಒಂದು ಉಪನ್ಯಾಸಕರಿಂದ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು 18 ಅಕ್ಟೋಬರ್ರಂದು ಮಾಡಿದ್ದಾರೆ. ಸೊ ಅದರ ಒಂದು ದಿಸೆಯಲ್ಲಿ ನಾವು ನಮ್ಮ ಒಂದು ಉಸ್ತುವಾರಿ ಮೇಲ್ವಿಚಾರಣೆ ಗುಣಮಟ್ಟದ ಪರಿಶೀಲನೆಯನ್ನು ಮಾಡಲಿಕ್ಕೆ ನಮ್ಮ ಇಲಾಖೆಯವರನ್ನ ಮಾಡಲಿ, ಮತ್ತೊಂದು ಇಲಾಖೆಯಿಂದ ನಮಗೆ ಬೇಡ ಅನ್ನುವಂಥದ್ದು ಇದ್ರ ಜೊತೆಗೆ ಈಗ ಮತ್ತೊಂದು ನಮ್ಮ C&R ಉಪನ್ಯಾಸಕರು ಮತ್ತು ಪ್ರಾಚಾರ್ಯರ ಒಂದು C&R ಇದರೊಳಗಡೆ ಬದಲಾವಣೆ ಮಾಡಿ ನಮ್ಮನ್ನ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಜೊತೆಗೆ 9ನೇ ತರಗತಿ ಮತ್ತು 10ನೇ ತರಗತಿಗೂ ಸಹ ಪಾಠ ಮಾಡಬೇಕು ಅನ್ನುವಂಥ ಆದೇಶ. ಅಂದ್ರೆ ಸಾಮಾನ್ಯವಾಗಿ ಪ್ರಮೋಷನ್ಗಳನ್ನ ಕೊಡ್ತಾರ, ಆದ್ರೆ ನಮ್ಮ ಇಲಾಖೆಯಲ್ಲಿರುವಂಥ ಉಪನ್ಯಾಸಕರಿಗೆ ಡಿಮೋಷನ್ ಅನ್ನ ಮಾಡ್ತಾ ಇದಾರ. ಸೊ ಇದಕ್ಕಾಗಿ ಈ ವಿರೋಧವನ್ನ ಮಾಡೋದ್ರ ಜೊತೆಗೆ ನಮ್ಮ ಒಂದು ಪರೀಕ್ಷೆ ಮುಗಿದು ಈಗ 8 ತಿಂಗಳಾದ್ರೂ ಸಹ ಇನ್ನೂ ಅನೇಕ ಒಂದು ಉಪನ್ಯಾಸಕರಿಗೆ ಅರ್ಧದಷ್ಟು ಉಪನ್ಯಾಸಕರಿಗೆ ಸಂಭಾವನೆ ಬಿಡುಗಡೆ ಆಗಿಲ್ಲ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಇನ್ನೂ 19.5 ಕೋಟಿ ರೂಪಾಯಿ ಒಂದು ಅನುದಾನ ಬರಬೇಕು. ಸೊ ಅದನ್ನು ಸಹ ಶೀಘ್ರವಾಗಿ ಬಿಡುಗಡೆ ಮಾಡ್ರಿ ಅನ್ನುವಂಥ ಒಂದು ಒತ್ತಾಯ. ಅದ್ರ ಜೊತೆಗೆ ನಮ್ಮ ಒಂದು ಉಪನಿರ್ದೇಶಕರ ಕಾರ್ಯಾಲಯವನ್ನ ಇಬ್ಬರು ಒಂದು ಪ್ರಾಚಾರ್ಯರ ಹುದ್ದೆ ಅಂದ್ರೆ ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನ ಅಲ್ಲಿ ಸೇರಿಸಿ ಬಲವರ್ಧನೆಯನ್ನ ಮಾಡಿದ್ರೆ ಅಲ್ಲಿ ಕೇವಲ ಈಗ ಉಪನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕರು ಅದನ್ನ ಸೇರಿದ್ರೆ ಒಂದು ಇಬ್ಬರು ಕ್ಲರಿಕಲ್ ಒಂದು ಹುದ್ದೆಗಳು ಮಾತ್ರ ಅಲ್ಲಿ ಸ್ಯಾಂಕ್ಷನ್ ಇದಾವೆ ಎಲ್ಲ ಜಿಲ್ಲೆಗಳಲ್ಲಿ. ಸೊ ಅದನ್ನ ಬಲವರ್ಧನೆ ಮಾಡಿ ಗುಣಮಟ್ಟವನ್ನ ಸುಧಾರಣೆ ಮಾಡ್ಲಿಕ್ಕೆ ಸಹಾಯ ಆಗಬೇಕು. ಅದ್ರ ಜೊತೆಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಹುದ್ದೆಗಳು ಬಹಳಷ್ಟು ಖಾಲಿ ಅದಾವೆ. ಸೊ ಅದನ್ನ ಬೇಗನೆ ತುಂಬಿಕೊಂಡ್ರೆ ನಮ್ಮ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗನೂ ಆಗ್ತದ, ಅದ್ರ ಜೊತೆಗೆ ಈ ಒಂದು ಹಂತದ ಗುಣಮಟ್ಟವನ್ನ ಸುಧಾರಣೆ ಮಾಡಲಿಕ್ಕೆ ಸಹಾಯ ಆಗ್ತದ ಅನ್ನುವಂಥ ಈ ಕುರಿತಾದಂತಹ ಒಂದು 12 ಬೇಡಿಕೆಗಳನ್ನ ನಾವು ಈಡೇರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿಕ್ಷಣ ಮಂತ್ರಿಗಳಲ್ಲಿ ಒತ್ತಾಯಿಸೋಗೋಸ್ಕರ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತು ನಾವು ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ನಾನು ಡಾಕ್ಟರ್ ನಾಗರಾಜ್ ಮರಣ್ಣವರ್, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆಗೆ ಕರ್ನಾಟಕ MK ಭಜಂತ್ರಿ ಇದ್ದಾರ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಉಪಾಧ್ಯಕ್ಷರಾದಂಥ ರವಿಶಂಕರ್ ಮಠ್ ಇದ್ದಾರ, ಹಾಗೂ ನಮ್ಮ ಮಹಾಮಂಡಳದ ಅಧ್ಯಕ್ಷರಾದಂಥ NB ಸಿರ್ಸಾಡ್ ಸರು ಹಾಗೂ ಸಮಸ್ತ ಎಲ್ಲ ಒಂದು ಪದಾಧಿಕಾರಿಗಳು ಉಪನ್ಯಾಸಕರು ಸೇರಿ ಇವತ್ತು 200 ಜನ ಸೇರಿ ಈ ಒಂದು ಮನವಿಯನ್ನ ಅರ್ಪಿಸ್ತೇವೆ. ಧನ್ಯವಾದ.